ರಾಜ್ಯ ರಾಜಕಾರಣದಲ್ಲಿ ವಿಷದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಪ್ರಧಾನಿ ಮೋದಿಯನ್ನ ವಿಷದ ಹಾವು ಎಂದಿದ್ದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇಡೀ ಬಿಜೆಪಿ ಪಾಳೆಯ ತಿರುಗಿ ಬಿದ್ದಿದೆ. ಎಲೆಕ್ಷನ್ ಮುಗಿಯೋ ತನಕ ಇದೇ ವಿಚಾರವನ್ನ ಜೀವಂತವಾಗಿಡೋಕೆ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ. ರಾಜ್ಯ ಪ್ರವಾಸದಲ್ಲಿರೋ ಅಮಿತ್ ಶಾ ಖರ್ಗೆಗೆ ತಿರುಗೇಟ್ ಕೊಟ್ಟ ರೀತಿಯೇ ಇದಕ್ಕೆ ಸಾಕ್ಷಿ. हमारे नेता मोदी जी का स्वागत करती है, सम्मान करती है एक कांग्रेस के अध्यक्ष खरगे जी उनको कहते हैं कि विसेला सांप जैसे हैं। माताओं, भाइयों, बहनों, मैं आपको पूछने आया हूं, मोदी जी की तुलना सांप से करने वाली कांग्रेस पार्टी को चुनाव में जिता सकते हैं क्या? बताइए, जिता सकते हैं? सोनिया गांधी जी कहती है मौत का सौदागर, प्रियंका गांधी कहती है नीची जाति के लोग, और ये कहते हैं विसेला सांप। अरे कांग्रेस वालों, आपकी मति मारी गई है, मति मारी गई है। मोदी जी को जितना भी गाली बोलोगे, कमल इतना ही अच्छे से खिलकर बाहर आने वाला है। ಇಷ್ಟು ಮಾತನಾಡಿದ ಅಮಿತ್ ಶಾ ಅಷ್ಟೇ ಅಲ್ಲ, ಸಿಎಂ ಆದಿಯಾಗಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಖರ್ಗೆ ಹಾಗೆ ಕಾಂಗ್ರೆಸ್ ಮೇಲೆ ಇವತ್ತು ಅಕ್ಷರಶಃ ಮುಗಿಬಿದ್ದಿದ್ದಾರೆ. ಇವತ್ತು ಇಡೀ ದಿನ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಖರ್ಗೆಯನ್ನ ಜಾಲಾಡ್ತಾನೆ ಇದ್ರು. ಇದಕ್ಕೆ ಸಾಕ್ಷಿಯಾಗಿದ್ದು ಈ ಮಾತುಗಳು. ಸರ್ಪ ಯಾರ ಕೊಳ್ಳಲ್ಲಿರ್ತದೆ? ಶಿವನ ಕೊಳ್ಳಲ್ಲಿರ್ತದೆ. ಅದರ ಯಾವ ಸಂಕೇತ? ಜಗತ್ತಿನ ಎಲ್ಲ ವಿಷಯವನ್ನ ಕುಡಿದಿರುವಂತಹ ನೀಲಕಂಠನ ಸಂಕೇತ. ಸಶಕ್ತ ಭಾರತವನ್ನ ಕಟ್ಟಲು ಹಲವಾರು ವಿಷಯಗಳನ್ನ ನುಂಗಿ ಇವತ್ತು ಅವರು ಒಂದು ರೀತಿಯಲ್ಲಿ ನೀಲಕಂಠರಾಗಿದ್ದಾರೆ. ಇದು ನಿಮಗೆ ಗೌರವ ತರುತ್ತಾ? ಯಾವ ಸ್ಥಾನದಿಂದ ಮಾತಾಡ್ತಾ ಇದ್ದೀರಿ ಅಂತಕ್ಕಂಥ ಅರಿವು ತಮಗಿದೆಯಾ? ಹಂಗಾದ್ರೆ ನಿಮ್ಮ ರಾಹುಲ್ ಗಾಂಧಿಗೆ ದುರ್ಯೋಧನ ಅಂತ ಹೆಸರಿಡ್ತೀರಾ, ಬದಲಾಯಿಸ್ತೀರಾ? ಈ ಪ್ರಶ್ನೆಗಳನ್ನು ನಾವು ಸಮಾಜದ ಮುಂದೆ ಇಡ್ತೇವೆ. ನಾವು ಜನರಿಗೆ ತೀರ್ಪು ಕೊಡೋದಕ್ಕೆ ಮನವಿಯನ್ನ ಮಾಡ್ತೇವೆ. ನೀತಿಗೆಟ್ಟ ಮಾತಾಡ್ತಾರೆ ಮಾನ್ಯ ಖರ್ಗೆ ಅವರು ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಇಡೀ ಪ್ರಪಂಚ ನರೇಂದ್ರ ಮೋದಿ ಅವರನ್ನ ಅವರ ಸ್ನೇಹಕ್ಕೆ ಮರಳಾಗಿ ವಿಶ್ವನಾಯಕ ಆಗಿದೆ ನರೇಂದ್ರ ಮೋದಿ ಅವರು. ಖರ್ಗೆ ಅವರಿಗೆ ಈ ಒಂದು ದುಸ್ಥಿತಿ ಯಾಕೆ ಬಂತು? ವಿಲನ್ ಆಗಬೇಡಿ. ಖರ್ಗೆ ಹೇಳಿಕೆಗೆ ತಿರುಗೇಟ್ ಕೊಡೋ ಭರದಲ್ಲಿ ಯತ್ನಾಳ್ ಕೊಟ್ಟಿರೋ ಸೋನಿಯಾ ವಿಷಕನ್ಯೆ ಅನ್ನೋ ಹೇಳಿಕೆ ಕೂಡ ಅಖಾಡದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನವರು ಮೋದಿ ವಿಷದ ಹಾವು ಅನ್ನೋ ಖರ್ಗೆ ಮಾತಿಗೆ ಕೌಂಟರ್ ರೀತಿ ಬಳಸೋಕೆ ಇದನ್ನ ಪ್ರಯತ್ನ ಮಾಡಿದ್ರು. ಬಿಜೆಪಿಯವರು ಯತ್ನಾಳ್ ಹೇಳಿಕೆ ಬಗ್ಗೆ ಸೂಕ್ಷ್ಮವಾಗಿ ಮಾತನಾಡ್ತಿದ್ದಾರೆ. ಮಿಸ್ಟರ್ ಯತ್ನಾಳ್, ನಿನ್ನ ನಾಲ್ಗೆನ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಕಾರ್ಯಕರ್ತರು, ಈ ರಾಜ್ಯದ ಸಂಸ್ಕೃತಿ ಇರಂತ ಜನ ಯುವಕರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಇದಲ್ಲ. ಅವರು ಯಾವುದೇ ಇವತ್ತು ಇಮೋಷನಲ್ ಆಗಿ ಬೇಜಾರಾಗಿ ದುಃಖದಿಂದ ಈ ಮಾತು ಹೇಳಿರ್ಬೋದು, ಆದರೆ ಅವರಿಗೆ ನಾವು ಖಂಡಿತವಾಗಿ ಸೂಚನೆ ಕೊಡ್ತೀವಿ, ಯಾವುದೇ ಈ ರೀತಿಯ ಇನ್ನೊಂದು ನಾಯಕರ ಬಗ್ಗೆ ಮಾತಾಡಬಾರ್ದು ಅಂತೇಳಿ. ನಮ್ಮ ಪಕ್ಷದಲ್ಲೂ ಅಷ್ಟೇ ಯಾರೇ ಅಂತ ಹೇಳಿಕೆ ಕೊಟ್ಟರು ಅದನ್ನು ನಾವು ಸಂಪೂರ್ಣವಾಗಿ ಅದಕ್ಕೆ ಒಪ್ಪಲ್ಲ. ಅದು ಅವ್ರ ವೈಯಕ್ತಿಕ ಹೇಳಿಕೆ, ಇದು ಪಕ್ಷಕ್ಕೇನೋ ಸಂಬಂಧ ಇಲ್ಲ. ಈ ನಡುವೆ ಕಳಸಾದಲ್ಲಿ ಪ್ರಚಾರದಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಡಿಕೆಶಿ ನಾನು ತಪ್ಪು ಮಾಡಿಲ್ಲ, ಸತ್ಯವಾಗಿದ್ದೇನೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ನೇರವಾಗಿ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಕಾಂಗ್ರೆಸ್ಗೆ ಲಿಂಗಾಯತ ಓಟ್ಗಳದ್ದೇ ಚಿಂತೆಯಾಗಿದೆ ಅಂತ ಕೂಡ ಲೇವಡಿ ಮಾಡಿದ್ದಾರೆ. ಇದಿಷ್ಟು ವಿಷಕನ್ಯೆ ಹಾಗೆ ವಿಷ ಪೂರಿತ ಮೋದಿ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಆದ್ರೆ, ಇತ್ತ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ದೆಹಲಿಯ ವರಿಷ್ಠರು. ಮತದಾನ ಹತ್ತಿರವಾಗ್ತಾ ಇದ್ದಂತೆ ಪ್ರಚಾರಕ್ಕೆ ಇನ್ನಷ್ಟು ವೇಗ ಕೊಡ್ತಿದ್ದಾರೆ. ಮೇಲಿಂದ ಮೇಲೆ ಬರ್ತಾನೆ ಇದ್ದಾರೆ. ಇಂದು ಕೂಡ ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಕರ್ನಾಟಕದಲ್ಲಿ ಕಹಳೆ ಊದಿದ್ರು. ಮಧ್ಯಾಹ್ನ 12 ಗಂಟೆಗೆ ಬರಬೇಕಿದ್ದ ಅಮಿತ್ ಶಾ ಹುಬ್ಬಳ್ಳಿಗೆ ಬಂದಾಗ 1 ಗಂಟೆ ಮೀರಿತ್ತು. ಸೀದಾ ನವಲಗುಂದ ಕದನ ಕಣಕ್ಕಿಳಿದ್ರು. ಅಣ್ಣಿಗೇರಿಯಲ್ಲಿ ಶಂಕರ ಪಾಟೀಲ್ ಮುನಿಯನಕೊಪ್ಪ ಪರ ಮತಯಾಚಿಸಿದ್ರು. ಕದನ ಕಣದಲ್ಲಿ ಹೆಜ್ಜೆ ಇಟ್ಟ ಶಾ ಕಾರ್ಯಕರ್ತರತ್ತ ಕೈ ಬೀಸಿದ್ರು. ಬಳಿಕ ಅಣ್ಣಿಗೇರಿ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆದ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಅಣ್ಣಿಗೇರಿ ಆದ್ಮೇಲೆ ಗದಗದ ಲಕ್ಷ್ಮೇಶ್ವರದ ಪ್ರಚಾರದಲ್ಲಿ ಆರ್ಭಟಿಸಿದ್ರು. ಕಾಂಗ್ರೆಸ್ಗೆ ಲಿಂಗಾಯತರ ವೋಟ್ಗಳದ್ದೇ ಚಿಂತೆ, ಆದ್ರೆ ಕಾಂಗ್ರೆಸ್ನವರು ಲಿಂಗಾಯತ ಮುಖ್ಯಮಂತ್ರಿಯನ್ನೇ ಕೆಳಗಿಳಿಸಿದ್ರು ಎಂದು ಟಾಂಗ್ ಕೊಟ್ರು. ಇದಾದ್ಮೇಲೆ ಸಿಎಂ ತವರು ಜಿಲ್ಲೆ ಹಾವೇರಿಯ ಹಾನಗಲ್ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಸುಡು ಬಿಸಿಲಲ್ಲೂ ಕೂಡ ಅಕ್ಕಿ ಆಲೂರಿನಲ್ಲಿ ಶಿವರಾಜ್ ಸಜ್ಜನ್ ಪರ ಮತಯಾಚನೆಯನ್ನ ಮಾಡಿದ್ರು.
ಜೆಡಿಎಸ್ ಕಾಂಗ್ರೆಸ್ನ ಬಿ ಟೀಮ್. ಜೆಡಿಎಸ್ಗೆ ಏನಾದ್ರೂ ವೋಟ್ ಹಾಕಿದ್ರೆ ಕಾಂಗ್ರೆಸ್ಗೆ ಹಾಕಿದಂತೆ. ಸುಮ್ಮನೆ ಗ್ಯಾರಂಟಿ ಘೋಷಣೆ ಮಾಡ್ತಾರೆ, ಆದ್ರೆ ನೋಡ್ತೀರಿ ಈ ಬಾರಿ ರಿವರ್ಸ್ ಗೇರ್ ನಲ್ಲಿ ಮನೆಗೆ ಹೋಗ್ತಾರೆ ಅಂದ್ರು. ದೆಹಲಿ ಖಜಾನೆ ತುಂಬಿಸಲು ಕರ್ನಾಟಕ ಎಟಿಎಂ ಆಗಿದೆ. ಅಧಿಕಾರಕ್ಕಾಗಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಫೈಟ್ ಮಾಡ್ತಾರೆ. ಇವರೆಲ್ಲ ಏನ್ ಅಭಿವೃದ್ಧಿ ಮಾಡ್ತಾರೆ ಅಂತ ಟೀಕಿಸಿದ್ರು. ಶಿಶುನಾಳ ಶರೀಫರು, ಕನಕದಾಸರು, ಬಸವಣ್ಣನವರನ್ನ ಸ್ಮರಿಸಿದ್ರು ಶಾ. ಮಾತಿನ ಮಧ್ಯೆ ರಣಬಿಸಿಲಲ್ಲಿ ನಿಂತಿದ್ದ ಜನರನ್ನ ಪೆಂಡಾಲ್ ಒಳಕರೆದ್ರು ಶಾ. पुलिस वाले वो बीच के गैप में लोगों को आने के बाहर धूप में खड़ा न रहना पड़े, बीच में आने दीजिए लोगों को. ಹಾನಗಲ್ ಬಳಿಕ ಹರಿಹರಕ್ಕೆ ಎಂಟ್ರಿ. ಆದ್ರೆ ರೋಡ್ ಶೋ ಕ್ಯಾನ್ಸಲ್. ಬರೀ ಸ್ಟೇಜ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮತಯಾಚನೆ ಮಾಡಿದ್ರು. ಅತ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಅಮಿತ್ ಶಾ ಅಬ್ಬರಿಸ್ತಾ ಇದ್ರೆ, ಮಲೆನಾಡಿನಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರೌಂಡ್ಸ್ ಹಾಕಿದ್ರು. ಚಿಕ್ಕಮಗಳೂರಿನ ಕಳಸ ಹಾಗೂ ಶಿವಮೊಗ್ಗದ ಸೊರಬದಲ್ಲಿ ನಡ್ಡಾ ಮತಬೇಟೆ ಆಡಿದ್ರು. ಇದಾದ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ತವರಿಗೆ ಎಂಟ್ರಿ. ವಿಜಯೇಂದ್ರ ಪರ ಶಿರಾಳಕೊಪ್ಪದಲ್ಲಿ ಕ್ಯಾಂಪೇನ್. ಯಡಿಯೂರಪ್ಪನವರನ್ನ ಹಾಡಿ ಹೊಗಳಿದ ನಡ್ಡಾ ವಿಜಯೇಂದ್ರ ಗೆಲ್ಲಿಸಿ, ಅಭಿವೃದ್ಧಿಯನ್ನ ಬೆಂಬಲಿಸಿ ಅಂತ ಜನರಿಗೆ ಕರೆ ನೀಡಿದ್ರು. ಇನ್ನು ಪ್ರಧಾನಿ ಮೋದಿ ಬಿಜೆಪಿ ಪಾಲಿಗೆ ಪ್ರತಿ ದಿನ ಕೂಡ ಆಪ್ತ ರಕ್ಷಕ. ಕರ್ನಾಟಕ ಬಿಜೆಪಿ ನಾಯಕರ ಪಾಲಿಗೆ ವಿಶ್ವನಾಯಕ. ಎಲೆಕ್ಷನ್ ಟೈಮ್ಗೂ ಇದೇ ಅಗ್ರ ನಾಯಕನನ್ನ ಕರೆಸಿ ಮತಬೇಟೆ ನಡೆಸ್ತಾ ಇದ್ದು, ನಾಳೆ ರಾಜ್ಯದಲ್ಲಿ ಮೋದಿ ಕೇಸರಿ ಧೂಳೆಬ್ಬಿಸೋಕೆ ಬರ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಹೇಗಿರುತ್ತೆ ಮೋದಿ ಅವರ ಟೂರ್ ಅನ್ನೋದನ್ನ ನೋಡ್ತಾ ಹೋಗೋಣ. ನಾಳೆ ಪ್ರಧಾನಿ ಮೋದಿ ಅವರ ಹವಾ ರಾಜ್ಯದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ನೇರವಾಗಿ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿಯೋದು ಬೀದರ್ನ ಹುಮ್ನಾಬಾದ್. ಇಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಿದ್ದಾರೆ. ಇನ್ನು ಬೀದರ್ನ ಲೆಕ್ಕಾಚಾರವನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಬೀದರ್ನಲ್ಲಿ ಒಟ್ಟಿರೋದು 6 ಕ್ಷೇತ್ರಗಳು, ಆ ಪೈಕಿ ಕಾಂಗ್ರೆಸ್ 3, ಬಿಜೆಪಿ 2. ಇನ್ನು ಔರಾದ್ನ ಪ್ರಭು ಚೌಹಾಣ್ ಇಲ್ಲಿ ಗೆದ್ದಿರೋದನ್ನು 1 ಕ್ಷೇತ್ರವನ್ನ ಹೊರತುಪಡಿಸಿದ್ರೆ ಜೆಡಿಎಸ್ನ 1 ಕ್ಷೇತ್ರ ಇಲ್ಲಿದೆ. ಇನ್ನು ಈ ಒಂದು ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಕ್ಷೇತ್ರಗಳನ್ನ ಗೆಲ್ಲಿಕ್ಕೆ ಬಿಜೆಪಿ ಅಭ್ಯರ್ಥಿಗಳಿಗೆ ಸಹಾಯಕವಾಗೋ ರೀತಿಯಲ್ಲಿ ಈ ಒಂದು ಸಮಾವೇಶ ಹೆಲ್ಪ್ಫುಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಬೀದರ್ನಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ತೆರಳೋದು ವಿಜಯಪುರಕ್ಕೆ. ಇಲ್ಲೂ ಕೂಡ ಬೃಹತ್ ಸಾರ್ವಜನಿಕ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ವಿಜಯಪುರದಲ್ಲಿರೋದು ಒಟ್ಟು 8 ಕ್ಷೇತ್ರಗಳು. 2018ರಲ್ಲಿ ಬಿಜೆಪಿ 3, ಕಾಂಗ್ರೆಸ್ 3 ಹಾಗೆ ಜೆಡಿಎಸ್ 2 ಗೆದ್ದಿತ್ತು. ಅದಾದ ನಂತರದಲ್ಲಿ ಸಿಂದಗಿ ಬೈ ಎಲೆಕ್ಷನ್ ನಮಗೆ ನೆನಪಿದೆ, ಅಲ್ಲಿ ಬಿಜೆಪಿ ಗೆದ್ದು ಬೇಕಿತ್ತು. ಹಾಗಾಗಿ ಸದ್ಯಕ್ಕೆ ಬಿಜೆಪಿ ಬತ್ತಳಿಕೆಯಲ್ಲಿರೋದು 4 ಕ್ಷೇತ್ರಗಳು. ಇದನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಮತ್ತಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳೋ ಒಂದು ಪ್ರಯತ್ನವನ್ನ ಮೋದಿ ಮಾಡಲಿದ್ದಾರೆ. ಇನ್ನು ನೇರವಾಗಿ ವಿಜಯಪುರದಿಂದ ಬರೋದು ಕುಡಚಿಗೆ. ಕುಡಚಿಯಲ್ಲಿ ಪಿ ರಾಜೀವ್ ಅವರಿದ್ದಾರೆ, ಹಾಲಿ ಬಿಜೆಪಿ ಶಾಸಕರು. ಕುಡಚಿಯಲ್ಲೂ ಕೂಡ ಸಾರ್ವಜನಿಕ ಸಭೆಯನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ 3 ಕ್ಷೇತ್ರಗಳ ಭೇಟಿಯ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರೋದು ಕೇವಲ 40 ನಿಮಿಷಗಳ ಸಮಯವನ್ನ. ಒಂದೊಂದು ಭಾಗಕ್ಕೆ ಹೋದ ಸಂದರ್ಭದಲ್ಲೂ, ಅದು ಬೀದರ್ ಆಗಿರಬಹುದು ಅಥವಾ ವಿಜಯಪುರ ಆಗಿರಬಹುದು ಅಥವಾ ಕುಡಚಿ ಆಗಿರಬಹುದು, 3 ಕಡೆಗಳಲ್ಲೂ ಕೂಡ ಕೇವಲ 40 ನಿಮಿಷಗಳ ಕಾಲ ಅಲ್ಲಿ ಸಮಯವನ್ನ ವ್ಯಯಿಸಲಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಈ 3 ಪ್ರದೇಶಗಳಾದ ನಂತರದಲ್ಲಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿಯೋದು ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ಗೊಲ್ಲರಹಟ್ಟಿ ಹಾಗೆ ಸುಮನಹಳ್ಳಿಯಲ್ಲಿ ಬರೋಬ್ಬರಿ 5.3 ಕಿಲೋಮೀಟರ್ನ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಯಲಹಂಕ, ಯಶವಂತಪುರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಮಹಾಲಕ್ಷ್ಮಿ ಲೇಔಟ್, ಈ 5 ಕ್ಷೇತ್ರವನ್ನ ಕೂಡ ಕವರ್ ಮಾಡುತ್ತೆ ಈ ರೋಡ್ ಶೋ. ಇನ್ನು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ, ದಾಸರಹಳ್ಳಿಯನ್ನ ಬಿಟ್ರೆ ಎಲ್ಲವೂ ಕೂಡ ಬಿಜೆಪಿ ಕ್ಷೇತ್ರಗಳೇ. ಇವೆಲ್ಲಾ ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದು ಹಾಗೆ ದಾಸರಹಳ್ಳಿ ಕ್ಷೇತ್ರದ ಮೇಲೆ ಕಣ್ಣಿಡೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ರೋಡ್ ಶೋನ ಪ್ರಮುಖ ಉದ್ದೇಶ. ನಾಳಿನ ಟೂರ್ ಪ್ಲಾನ್ ನಲ್ಲಿರುವ ಏಕೈಕ ರೋಡ್ ಶೋ 3 ಸಾರ್ವಜನಿಕ ಸಭೆ ಸಮಾವೇಶಗಳು, 1 ರೋಡ್ ಶೋ ಬೆಂಗಳೂರಿನಲ್ಲಿ ನಡೆಯುತ್ತೆ. ಇದಾದ ನಂತರದಲ್ಲಿ ಅಂದ್ರೆ ಸಂಜೆ 7:25ಕ್ಕೆ ನೇರವಾಗಿ ರಾಜಭವನಕ್ಕೆ ತೆರಳಿ ಅಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಬೆಂಗಳೂರಿನಲ್ಲಿ ಮೋದಿ ಸಂಚಾರದ ವೇಳೆ ಸೆಕ್ಯೂರಿಟಿ ಹೇಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಂಜು ಚಂದ್ರ ವಾಕ್ ಥ್ರೂ ಮೂಲಕ ವಿವರಿಸಿದ್ದಾರೆ, ನೋಡೋಣ. ನಾಳೆ ಸಂಜೆ ಪ್ರಧಾನಮಂತ್ರಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಸಾಕಷ್ಟೊಂದು ಬಿಗಿ ಭದ್ರತೆಯನ್ನು ಈಗಾಗಲೇ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿಂದ ಸುಮಾರು 5.2 ಕಿಲೋಮೀಟರ್ ದೂರ ಅಂದ್ರೆ ಕೊಟ್ಟಿಗೆಪಳ್ಳಿ, ಅಂಜನ್ ನಗರ, ಸುಮ್ನಹಳ್ಳಿ ರಸ್ತೆ ಏನಿದೆ, ಇದೇ ರಸ್ತೆಯಲ್ಲಿ ಮೋದಿ ಸಂಚಾರ ಮಾಡೋದು. ಈಗಾಗಲೇ ಪೊಲೀಸರು ಭದ್ರತೆಯನ್ನು ಕೂಡ ಏರ್ಪಾಡು ಮಾಡ್ಕೊಂತ ಇದ್ದಾರೆ. ಒಂದು ಕಡೆಗೆ ಬ್ಯಾರಿಕೇಡ್ ಅಂದ್ರೆ ಇಲ್ಲೇನು ತೋರಿಸ್ತಾ ಇದೀನಿ ಈಗ ಬ್ಯಾರಿಕೇಡ್, ಇದ್ರ ಒಳಗಡೆ ಒಂದು ಪಬ್ಲಿಕ್ ನಿಂತ್ಕೊಂತಾರೆ. ಮಧ್ಯದಲ್ಲಿ ಸುತ್ತು ಇಲ್ಲಿಂದ 5.2 ಕಿಲೋಮೀಟರ್ ಏನಿದೆ ಕಂಪ್ಲೀಟ್ ಆಗಿ ಒಂದು ಪೊಲೀಸರು ನಿಯೋಜನೆ ಮಾಡ್ತಾರೆ. ಇಲ್ಲಿ ಅಂದ್ರೆ ಸುಮ್ನಹಳ್ಳಿ ಜಂಕ್ಷನ್ ಎಂಡ್ ಆಗುತ್ತೆ, ಇಲ್ಲಿ ಮೋದಿ ರ್ಯಾಲಿ ಅಂತ್ಯಗೊಂಡು ನಂತರ ಇದೇ ರಸ್ತೆ ಟುವರ್ಡ್ಸ್ ಏನೊಂದು ಯಶವಂತಪುರ ಇದೆ, ಯಶವಂತಪುರ ರಸ್ತೆ ಮೂಲಕ ರಾಜಭವನ ತಲುಪಲಿದ್ದಾರೆ ನರೇಂದ್ರ ಮೋದಿ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.
ಇನ್ನು ಮೋದಿ ಆಗಮಿಸುತ್ತಿರೋ ಹುಮ್ನಾಬಾದ್ನಲ್ಲಿ ಎಸ್ಪಿಜಿ ಟೀಮ್ ಭದ್ರತೆಯನ್ನ ಪರಿಶೀಲನೆ ನಡೆಸಿದೆ. ಕುರ್ಚಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪಿ ರಾಜೀವ್ ಆಮಂತ್ರಣ ಪತ್ರಿಕೆಯನ್ನ ಮುದ್ರಿಸಿದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಮನೆ ಮನೆಗೆ ತೆರಳಿ ಈ ಆಮಂತ್ರಣ ಪತ್ರಿಕೆಯನ್ನ ಹಂಚಿದ್ದಾರೆ ಪಿ ರಾಜೀವ್. ಇನ್ನು ವಿಜಯಪುರ ಸೈನಿಕ ಶಾಲೆಯಲ್ಲೂ ಕೂಡ ಸಮಾವೇಶಕ್ಕೆ ಬಿಗಿ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಒಂದ್ ಕಡೆ ಮೋದಿ ಆದ್ರೆ ಇತ್ತ ರಾಹುಲ್ ಗಾಂಧಿ ಕೂಡ ಅಬ್ಬರದ ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪರ ಅಮಿತ್ ಶಾ, ನಡ್ಡಾ ಪ್ರಚಾರ ಮಾಡ್ತಿದ್ರೆ ಕಾಂಗ್ರೆಸ್ ಪರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾಂಪೇನ್ ಜೋರಾಗಿ ನಡೀತಾ ಇದೆ. ಕಲಬುರಗಿಯ ಜೇವರ್ಗಿಯಲ್ಲಿ ಮಳೆ ಮಧ್ಯ ಕೂಡ ರಾಹುಲ್ ಗಾಂಧಿ ಸಮಾವೇಶ ನಡೀತು. 371J ಬಗ್ಗೆ ಮಾತನಾಡ್ತಾ ಬಿಜೆಪಿ ಉದ್ಯೋಗ ಕೊಟ್ಟಿಲ್ಲ ಅಂತ ಗುಡುಗಿದ್ರು ರಾಹುಲ್. आपको याद होगा जब 371J की बात हुई तो अडवाणी जी ने, वाजपेयी जी ने कहा कि नहीं किया जा सकता. हमने वो काम कर दिया और आपको हजारों रोजगार की अपॉर्चुनिटी मिली. और सच्चाई ये है कि बीजेपी की सरकार 371J को इंप्लीमेंट नहीं करती है. 50,000 रोजगार जो आपके हैं आज वेकेंट पड़े हैं. हम इन 50,000 रोजगार को भरेंगे. ಇನ್ನು ಕಲಬುರಗಿಯಿಂದ ರಾಹುಲ್ ಗಾಂಧಿ ಬಂದದ್ದು ಬಿಸಿಲನಾಡು ಬಳ್ಳಾರಿಗೆ. ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿ ರೋಡ್ ಶೋ ನಡೀತು. ಟಿಬಿ ಸ್ಯಾನಿಟೋರಿಯಂನಿಂದ ಮೋದಿ ವೃತ್ತದ ಸಮಾವೇಶದವರೆಗೂ 1 ಗಂಟೆಗಳ ಕಾಲ ರೋಡ್ ಶೋವನ್ನ ನಡೆಸಿದ್ರು. ಬಳ್ಳಾರಿಯಲ್ಲೂ 5ನೇ ಗ್ಯಾರಂಟಿ ಬಗ್ಗೆ ಹೊಗಳಿಕೆ ವ್ಯಕ್ತವಾಯಿತು. ಬಿಜೆಪಿ ಬಗ್ಗೆ ತೆಗಳಿಕೆ ಮಾತುಗಳು ಅಬ್ಬರಿಸಿತು. उन्होंने 40% कमीशन लिया, तो इस बार इनको 40 नंबर अच्छा लगता है. इस चुनाव में आप उनको 40 नंबर की याद दिलाना और कांग्रेस पार्टी को कम से कम 150 सीट मिलनी चाहिए. मैं आपसे एक वायदा करना चाहता हूं और मेरा वायदा है कि बेल्लारी को हम जीन्स कैपिटल बनाएंगे. ಇತ್ತ ಕೊರಟಗೆರೆಯ ಭೈರನಹಳ್ಳಿಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಕಲ್ಲು ತೂರಾಟ ನಡೆದು ಹೋಗಿದೆ. ಪರಮೇಶ್ವರ್ ತಲೆಗೆ ಗಾಯವಾಗಿದೆ. ಅಕ್ಕಿರಾಂಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಆಮೇಲೆ ಬೆಂಬಲಿಗರು ತುಮಕೂರಿನ ಪರಮೇಶ್ವರ್ ಅವರ ಆಸ್ಪತ್ರೆಗೆ ಅವರನ್ನ ಕರೆದೊಯ್ದಿದ್ದಾರೆ. ಚಿಕಿತ್ಸೆ ಮುಂದುವರಿಸಲಾಗಿದೆ. ಇದಾದ ಬಳಿಕ ಪರಮೇಶ್ವರ್ ಮನೆಗೆ ಹೋದ ತಕ್ಷಣ ಸಾಕಷ್ಟು ಬೆಂಬಲಿಗರು ಮನೆ ಬಳಿ ಜಮಾಯಿಸಿದ್ರು. ಪರಮೇಶ್ವರ್ ಆರೋಗ್ಯ ವಿಚಾರಿಸೋಕೆ ತಂಗನಹಳ್ಳಿ ಮಠದ ಶ್ರೀಗಳು ಕೂಡ ಬಂದಿದ್ದು ಇಲ್ಲಿ ಗಮನಾರ್ಹ. ರಾಜ್ಯದ ಹೈ ವೋಲ್ಟೇಜ್ ಕದನ ವರುಣಾದಲ್ಲಿ ಹೊಡಿ ಬಡಿ ಪಾಲಿಟಿಕ್ಸ್ ಇದೀಗ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಹುಟ್ಟೂರು ಸಿದ್ದರಾಮನ ಹುಂಡಿಯಲ್ಲಿ ಬಿಜೆಪಿ ಕಾರ್ಯಕರ್ತ ನಾಗೇಶ್ ಮೇಲೆ ನಡೆದ ಹಲ್ಲೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ವಿ ಸೋಮಣ್ಣ, ಸಂಸದ ಪ್ರತಾಪ್ ಸಿಂಹ ಹಾಗೂ ಈಶ್ವರಪ್ಪ ಹೊಡೆದಾಟವನ್ನ ಖಂಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಎಲ್ಲಿಯಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿಯವ್ರನ್ನ ಚಿತಾವಣೆ ಕೊಡುವಂಥದ್ದು, ನಗ ಅಡ್ಡಾಡಿಸುವಂಥದ್ದು, ಅಲ್ಲಿ ಬರೋದು ದಾರಿ ತಡಿಸುವಂಥದ್ದು, ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅದು ಒಂದು ಕಾಂಗ್ರೆಸ್ಸಿನ ಗೂಂಡಾಗಿರಿ. ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆ ಹೋಗಿ ಚುನಾವಣಾ ಪ್ರಚಾರ ಮಾಡಿ ವೋಟ್ ಕೇಳ್ತಾರಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಬಕೆಟ್ಗಳಲ್ಲಿ ಕಲ್ಲು ತಗೊಂಡ್ಬಂದು ಹೊಡೆದಿದ್ದಾರೆ. ಇನ್ನು ಗಲಾಟೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಏನ್ ರಿಯಾಕ್ಷನ್ ಕೊಟ್ರು ಅನ್ನೋದನ್ನ ಕೂಡ ಕೇಳ್ಬಿಡಿ. ಪ್ರಚಾರ ಮಾಡಿದ್ರು ಕೂಡ JDSನವ್ರು ಮಾಡಲಿ, ಬಿಜೆಪಿಯವ್ರು ಮಾಡಲಿ, ಕಾಂಗ್ರೆಸ್ನವ್ರು ಮಾಡಲಿ, ಯಾರು ಕೂಡ ಅಡ್ಡಿಪಡಿಸಬಾರದು. ನಂಗೆ ಗೊತ್ತಿಲ್ಲ, ಕೇಳ್ತೀನಿ. ಈಗ ಕೇಳ್ಬಿಟ್ಟು ಹೇಳ್ತೀನಿ. ಸಾಹುಕಾರ್ ಕೋಟೆ ಕುಂದಾನಗರಿ ರಾಜಕೀಯದಲ್ಲಿ ಇವತ್ತು ಮತ್ತೆ ಸೌಂಡ್ ಮಾಡ್ತಿರೋದು ಟಾರ್ಗೆಟ್ ಸವದಿ ತಂತ್ರ ಪ್ರತಿತಂತ್ರ. ಬೆಳಗಾವಿ ಬ್ಯಾಟಲ್ನಲ್ಲಿ ಲಕ್ಷ್ಮಣ್ ಸವದಿ ಪಟ್ಟಕ್ಕೇರೋ ಚಾನ್ಸಸ್ ಕ್ಷೀಣಗೊಳಿಸೋಕೆ ಅಂತಾನೆ ಬಾಣ ಪ್ರಯೋಗ ಮಾಡಿದ್ದು BSY ಮತ್ತು ರಮೇಶ್ ಜಾರಕಿಹೊಳಿ. ಇನ್ನು ವಿರೋಧಿ ಬಣದಲ್ಲಿ ನಿಂತು ತೊಡೆ ತಟ್ಟಿರೋ ಸವದಿಗೆ ಜಾರಕಿಹೊಳಿ ಯಡಿಯೂರಪ್ಪ ಕಾಂಬೋ ತಲೆ ಬಿಸಿ ತರಿಸಿದಂತೆ ಕಾಣ್ತಾ ಇದೆ. ಲಕ್ಷ್ಮಣ್ ಸವದಿನ ಸೋಲಿಸ್ತಕ್ಕಂಥದ್ದನ್ನ ನಾನು ತೀರ್ಮಾನ ಮಾಡಿ ನಾನು ಹೊಂಟಿದ್ದೀನಿ ಅಂತಂದ್ರು. ಆದ್ರೆ ಇಲ್ಲಿ ಬಂದ ಮೇಲೆ ಯಾಕೋ ನನ್ನ ಮ್ಯಾಗ ಪ್ರೀತಿ ಹೆಚ್ಚು ಏನೋ ಗೊತ್ತಾಗ್ಲಿಲ್ಲ. ಇಲ್ಲಿ ಹೋಗೋ ಮುಂದೆ ಅವ್ರೇನ್ ಹೇಳಿದ್ರೆ, ನಾವು ಹುಬ್ಬಳ್ಳಿ ಮಾತ್ರ ನಾನ್ ಸೋಲಿಸ್ತೀನಿ, ಇಲ್ಲಿ ಲೋಕಲ್ ಅವ್ರ ನೀವು ಇದನ್ನ ಅಸಲಿ ತೋರಿಸುವಂತ ಜವಾಬ್ದಾರಿ ಹಳೆ ಒಂದು ಶಿಷ್ಯ ಅಂತ ಹೇಳಿ ಅವ್ರ ಬಹುತೇಕ ಅದನ್ನ ಅರ್ಥ ಮಾಡ್ಕೊಂಡು ಹೇಳಿರ್ಬೋದು ಅಂತ ಹೇಳಿ ನನ್ ಕೆರಳಿಸ್ಬೇಕು, ಕೆರಳಿ ನಾನೇನಾದ್ರೂ ಅವರಿಗೆ ಅವಾಚ್ಯ ಶಬ್ದಗಳನ್ನ ಮಾತಾಡಬೇಕು ಅಂತಕ್ಕಂಥ ಒಂದು ದುರುದ್ದೇಶ ಇಟ್ಕೊಂಡು ಅದನ್ನ ಮಾತಾಡಿರ್ಬೋದು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನೀನ್ ಎಷ್ಟೇ ಮಾತಾಡೋಣ ರಮೇಶ್ ಅಣ್ಣ, ನೀ ಏನ್ ಬೇಕಾದ ಬೈ, ಏನ್ ಬೇಕಾದನ್ನು
ನಾನು ಚುನಾವಣೆ ಆಗುವವರೆಗೆ ಬಾಯಿ ಪಿಟಕ್ ಅನ್ನುವಂತ ಮಾತನ್ನ ನಾನು ಇತ್ತ ಕರುನಾಡ ಕುರುಕ್ಷೇತ್ರದಲ್ಲಿ ಕಮಲ ಪಡೆ ಪರ ಕಿಚ್ಚನ ಮತ ಪ್ರಚಾರ ಮುಂದುವರೆದಿದೆ. ಅದರಲ್ಲೂ ಬಿಜೆಪಿಗೆ ಕೈ ಕೊಟ್ಟು ಕಾಂಗ್ರೆಸ್ ಪಾಲಾಗಿರೋ ಶೆಟ್ಟರ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪರ ಸುದೀಪ್ ಪ್ರಚಾರ ಮಾಡಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದಲ್ಲಿ ಕಿಚ್ಚನ ಕಹಳೆ ಹೇಗಿತ್ತು ಅನ್ನೋದನ್ನ ವಿವರಿಸುತ್ತೆ ನೀವು ನೋಡ್ತಿರೋ ದೃಶ್ಯಗಳು. ಬಡಪಾಯಿ ನಾನು, ನನ್ನ ಬಿಟ್ಟುಬಿಡಿ ಅಂದ್ರು. ಹಾಗೆ ಹೇಳಿದ ಶೆಟ್ಟರನ್ನ ಸೋಲಿಸಲೇಬೇಕು ಅಂತ ಪಣತೊಟ್ಟು ಈಗಾಗಲೇ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರಕ್ಕೆ ಘಟಾನುಘಟಿಗಳು ಬಂದಿದ್ದಾಯಿತು. ಇಂದು ಕಿಚ್ಚ ಸುದೀಪ್ ಹವಾ ಇಲ್ಲಿ ಕಾಣೋಕೆ ಸಿಕ್ಕಿದೆ. ಇಲ್ಲಿನ ರಾಜಾಜಿನಗರ ದೇವಾಂಗಪೇಟೆಯಿಂದ ಆರಂಭಗೊಂಡ ರೋಡ್ ಶೋ ಬೆಂಗೇರಿ ಕಲ್ಮೇಶ್ವರ ದೇವಸ್ಥಾನದ ಬಳಿ ಅಂತ್ಯಗೊಳ್ತು. ಹುಡುಕಿ ಕಾಂಗ್ರೆಸ್ ಬೆಲ್ಟ್ ಪ್ರದೇಶಗಳನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ರೋಡ್ ಶೋ ಮಾಡಿದ್ರು. ಕಿಚ್ಚನನ್ನ ಅಡ್ಡಾಡಿಸಿ ಮತ ಶಿಖಾರಿ ಮಾಡಿದ ಬಿಜೆಪಿ. ಯಾವಾಗ ಬಿಜೆಪಿ ಟಾರ್ಗೆಟ್ ಶೆಟ್ಟರ್ ಬಿರುಸು ಜೋರಾಯ್ತು, ಇದಕ್ಕೆ ಶೆಟ್ಟರ್ ಕೂಡ ಸೈಲೆನ್ಸ್ ಮುರಿದು ಬಿಜೆಪಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸುದೀಪ್ ಅಲ್ಲ, ಸಂತೋಷ್ಗೂ ನಾನು ಡೋಂಟ್ ಕೇರ್ ಅಂದಿದ್ದಾರೆ. ಹುಬ್ಬಳ್ಳಿ ಸೆಂಟ್ರಲ್ ಕತೆ ಇದಾದ್ರೆ ಈ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಲಿಲ್ಲ ಕಿಚ್ಚನ ಪ್ರಚಾರದ ಭರಾಟೆ. ಹುಬ್ಬಳ್ಳಿ ಸೆಂಟ್ರಲ್ನಿಂದ ಸ್ಟ್ರೇಟ್ ಆಗಿ ಸುದೀಪ್ ಹೋಗಿದ್ದು ಬಿಜೆಪಿ ಅಭ್ಯರ್ಥಿ ಅಮೃತ್ ದೇಸಾಯಿ ಪ್ರತಿನಿಧಿಸೋ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ. Sudeep not join the party. They are the film artists. They are the friends. Sudeep also has accepted that you may also campaign for some of the Congress leader. I don't want to comment much on it. They are free, fair for. ಚುನಾವಣಾ ಅಖಾಡದಲ್ಲಿ ಸುದೀಪ್ ಅಲ್ಲದೆ ಇನ್ನೂ ಕೆಲ ತಾರೆಯರ ಸಂಚಾರ ಆಗ್ತಲೇ ಇದೆ. ಯಾವ್ಯಾವ ಸೆಲೆಬ್ರಿಟಿಗಳು ಯಾರ ಪರ ಮತಯಾಚನೆ ಮಾಡಿದ್ರು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಬಿಡಿ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪರ ದಿಗಂತ್ ಹಾಗೂ ಅನುಪ್ರಭಾಕರ್ ಪ್ರಚಾರ ಮಾಡಿದ್ರು. ಮಂಚನಬೆಲೆ, ಮುಷ್ಟೂರು, ವಾಪಸಂದ್ರದಲ್ಲಿ ಮನೆಗೆ ತೆರಳಿ ಬಿಜೆಪಿ ಗೆಲ್ಲಿಸಿ ಅಂತ ವೋಟ್ ಕೇಳಿದ್ರು. ಇನ್ನು ನಟ ಶ್ರೀನಗರ ಕಿಟ್ಟಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ರವಿ ಸುಬ್ರಹ್ಮಣ್ಯ ಪರ ಮತಯಾಚನೆ ಮಾಡಿದ್ರು. ಇತ್ತ ಶಹಾಪುರದ ಬಿಜೆಪಿ ಅಭ್ಯರ್ಥಿ ಅಮೀನ್ ರೆಡ್ಡಿ ಯಾಳಗಿ ಪರ ಸಿಎಂ ಪ್ರಚಾರ, ಜೊತೆಗೆ ನಟಿ ಶ್ರುತಿ ಕೂಡ ಕಾಣಿಸ್ಕೊಂಡ್ರು. ಘಟಾನುಘಟಿಗಳ ಸುದ್ದಿ ನೋಡಿದ್ರಿ. ಈಗ ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಅಬ್ಬರ ಹೇಗಿತ್ತು ನೋಡೋಣ. ಈಗ ಬಿಜೆಪಿ ರಿಪೋರ್ಟ್. ಯಡಿಯೂರಪ್ಪ ಶಿಷ್ಯ ಕಾಪು ಕಾಂಗ್ರೆಸ್ ಸೇರ್ತಾರೆ ಅಂತ ವದಂತಿ ಹಬ್ಬಿತ್ತು. ಬಿಎಸ್ವೈ ಫೋಟೋ ಹಿಡಿದು ಬಿಜೆಪಿ ಬಿಡಲ್ಲ ಎಂದಿದ್ದ ಕಾಪುಗೆ ಯಡಿಯೂರಪ್ಪನವರೇ ಫೋನ್ ಮಾಡಿದ್ರು. ಆಗ ಆಣೆ ಮಾಡಿ ಬಿಜೆಪಿ ಬಿಡಲ್ಲ ಅಂದ್ರು ಕಾಪು. ಚಿಕ್ಕಮಗಳೂರಲ್ಲಿ ಬಿಜೆಪಿ ಸಿಟಿ ರವಿ ಕಾಂಗ್ರೆಸ್ನ ತಮ್ಮಯ್ಯ ಮುಖಾಮುಖಿ ಆದ್ರು. ಇಬ್ಬರು ಬೆಂಬಲಿಗರು ಜೈಕಾರ ಧಿಕ್ಕಾರ ಕೂಗಿ ಗಲಾಟೆ ಮಾಡಿಕೊಂಡ್ರು. ಆರ್ಎಸ್ಎಸ್ನಲ್ಲಿದ್ದವರು ಸಂಘ ಕಟ್ಟಬೇಕು, ಸಂಘದ ಚೌಕಟ್ಟನ್ನ ಮೀರಿ ಹೊರನಡೆದವರಿಗೆ ಭವಿಷ್ಯವಿಲ್ಲ, ಹೀಗಂತ ಅರುಣ್ ಕುಮಾರ್ ಪುತ್ತಿಲ ಮೇಲೆ ಬಜರಂಗ ದಳದ ಮುರಳೀಕೃಷ್ಣ ಹಸನ್ ತಡ್ಕ ಸಿಟ್ಟಾದ್ರು. ತಾನು ಒಬ್ಬ ನಾಯಕ ಅಂತ ಅನಿಸಿದಾಗ ನಾನು ನನ್ನತನವನ್ನ ಮರೆಯುವಂತ ಅಥವಾ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನನ್ನ ಹಿಂದೆ ಸಂಘಟನೆ ಇದೆ ಅಂತ ಹೇಳೋದು ಮರೆಯುವಂತ ಸಂದರ್ಭಗಳು ಬರಬಹುದು. ಕೊರಟಗೆರೆಯಲ್ಲಿ ಪರಮೇಶ್ವರಾಪ್ತ ಕೃಷ್ಣಮೂರ್ತಿ ಬಿಜೆಪಿ ಸೇರಿದ್ದಾರೆ. ಕೊರಟಗೆರೆ ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಬಿಜೆಪಿ ಸೇರುತ್ತಿದ್ದಂತೆ ಗುರುವಿನ ಮೇಲೆ ಕೃಷ್ಣಮೂರ್ತಿ ಗುಟ್ರು ಹಾಕಿದ್ರು. ಪರಮೇಶ್ವರ್ ನಾನು ಬೇಡ, ನನಗೂ ಪರಮೇಶ್ ಬೇಡ, ಅದೇನು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಸರ್, ವ್ಯಾಪಾರದ ವಸ್ತಲ್ಲ ನಾನು. ತೇರದಾಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿದ್ದು ಸವದಿ ಪರ ಮಹಿಳೆಯರು ಗೀಗಿ ಪದ ಹಾಡುವ ಮೂಲಕ ಮತಯಾಚನೆ ಮಾಡಿದ್ರು. ಮಹಿಳೆಯರಿಗೆ ಸಿದ್ದು ಸವದಿ ಪತ್ನಿ ಮೀನಾಕ್ಷಿ ಸಾಥ್ ಕೊಟ್ರು. ಪ್ರಚಾರಕ್ಕೆ ಹೋದ ಕನಕಿರಿ ಶಾಸಕ ಬಸವರಾಜ್ ದಡೇಸಗುರಗೆ ಓಬಳಬಂಡಿ ಹಾಗೂ ಇಂಗಳದಾಳ ಗ್ರಾಮಸ್ಥರು ತರಾಟೆಗೆ ತಗೊಂಡ್ರು. ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಅಂತಿದ್ದಂಗೆ ಅಭ್ಯರ್ಥಿ ಪೇರಿಕಿದ್ರು. ಬಿಜೆಪಿ ಡೆವಲಪ್ಮೆಂಟ್ ಅನ್ನ ನೋಡಿದ್ರಿ. ಇನ್ನು ಕಾಂಗ್ರೆಸ್ ಕಲಿಗಳ ಅಬ್ಬರ ಹೇಗಿತ್ತು ನೋಡೋಣ. ರಾಜ್ಯದ ಎಲ್ಲ ಮಹಿಳೆಯರಿಗೆ ಎಲ್ಲ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ. ಇದು ನಿನ್ನೆ ರಾಹುಲ್ ಗಾಂಧಿ ಮಂಗಳೂರಲ್ಲಿ ಮಾಡಿದ್ದ ಘೋಷಣೆ. ಇವತ್ತು ಕೆಪಿಸಿಸಿ ಅಧಿಕೃತವಾಗಿ 5ನೇ ಗ್ಯಾರಂಟಿ ರಿಲೀಸ್ ಮಾಡಿದೆ. ರಾಯಚೂರಿನ ಲಿಂಗಸಗೂರಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಮಳೆ ಅಡ್ಡಿ ಆಯಿತು. ಮಳೆ ಮಧ್ಯೆ ಎಂಟ್ರಿ ಕೊಟ್ಟ ಸಿದ್ದು ನೋಡಲು ಜನ ಮುಗಿಬಿದ್ದಾಗ ಪೊಲೀಸರು ಲಾಠಿ ಬೀಸಬೇಕಾಯಿತು. ಇದೇ ಲಿಂಗಸಗೂರು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಸೆನೂ ಬಹಿರಂಗವಾಯಿತು. ಜನ ತೀರ್ಮಾನ ಮಾಡಿದ್ದಾರೆ, ನಾನು ಸಿಎಂ ಆಗ್ಬೇಕಾದ್ರೆ ಹುಡುಗಿರಿ ಗೆಲ್ಬೇಕು ಕೂಡ, ನಾನು ಸಿಎಂ ಆಗ್ಬೇಕಾದ್ರೆ ಹುಡುಗಿರಿ ಗೆಲ್ಬೇಕು ಕೂಡ. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಜಾಮೀನು ಅರ್ಜಿ ವಜಾ ಆಗಿದೆ. ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷಿಗೆ ನಿಂದನೆ, ಕಿರುಕುಳ ಕೊಟ್ಟ ಆರೋಪ ಬಿವಿ ಶ್ರೀನಿವಾಸ್ ಮೇಲಿದೆ. ಇನ್ನು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕ್ಯಾಂಪೇನ್ ಝಲಕ್ ನಿಮ್ಮ ಮುಂದೆ.
ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮೊದಲ ಸಚಿವ ಸಂಪುಟದಲ್ಲೇ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ರೇವಣ್ಣ ಭರವಸೆ ಕೊಟ್ಟರು. ರಾಜ್ಯದಲ್ಲಿ ಜೆಡಿಎಸ್ 123 ಸೀಟ್ ಬರುತ್ತೆ. ಅಲ್ಪಸಂಖ್ಯಾತರು ಕಿತ್ತಾಕಿದ್ದಾರೆ. ಅದನ್ನು ಮೊದಲನೇ ಸಚಿವ ಸಂಪುಟ ಸಭೆಯಲ್ಲೇ ಅದನ್ನ 2B ರಿಸರ್ವೇಶನ್ ಕೊಡದೆ ಜೆಡಿಎಸ್ ನ ಗುರಿ. ನಾಳೆ ಕುಮಾರಸ್ವಾಮಿ ಕ್ಷೇತ್ರ ಚನ್ನಪಟ್ಟಣಕ್ಕೆ ಮೋದಿ ಬರ್ತಿದ್ದಾರೆ. ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡ ನಾಳೆ ಮಾಗಡಿಯಲ್ಲಿ ಪ್ರಚಾರ ಮಾಡೋದು ಫೈನಲ್ ಆಗಿದೆ. ಯಲಹಂಕದಲ್ಲಿ ಮೊನ್ನೆಯಷ್ಟೇ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿತ್ತು. ಇವತ್ತು ಅದೇ ಯಲಹಂಕದ ದಾಸನಪುರದಲ್ಲಿ ದೇವೇಗೌಡರು ಪ್ರಚಾರ ಮಾಡಿ ಬಿಜೆಪಿಯ ವಿಶ್ವನಾಥ್ ಮೇಲೆ ಹರಿಹಾಯ್ದ್ರು. ಮಂಡ್ಯದ ಮೇಲುಕೋಟೆಯಲ್ಲಿ ಪುಟ್ಟರಾಜು ನೇತೃತ್ವದಲ್ಲಿ ಪಾಂಡವಪುರದ 100 ಕೈ ಮುಖಂಡರು ಜೆಡಿಎಸ್ ಸೇರಿದ್ರು. ಮೇಲುಕೋಟೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯಗೆ ಬೆಂಬಲ ಕೊಟ್ಟಿದ್ದಕ್ಕೆ ಕೈಕೊಟ್ಟು ತೆನೆಹೊತ್ತರು. ಮಂಡ್ಯದ ಕೆಆರ್ಪೇಟೆಗೆ ರೇವಣ್ಣ ಬಂದಿದ್ರು. ಟಿಕೆಟ್ ಸಿಗದೆ ಕೈ ಹಿಡಿದ ಪರಮಶಿಷ್ಯ ಬಿಎಲ್ ದೇವರಾಜ್ ಮೇಲೆ ರೇವಣ್ಣ ರೆಬೆಲ್ ಆದ್ರು. ಜೊತೆಗೆ ಜೆಡಿಎಸ್ ಮಂಜು ಪರ ಪ್ರಚಾರ ನಡೆಸಿದ್ರು. ಕೋಲಾರದ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ವಿರುದ್ಧ ಸಿಡಿದೆದ್ದಿರೋ ಕಾಂಗ್ರೆಸ್ನ ಶೇಷಾಪುರ ಗೋಪಾಲ್ ಬೆಂಬಲಿಗರ ಜೊತೆ ಜೆಡಿಎಸ್ ಸೇರಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಸೊರಬಾದಲ್ಲಿ ಸೋದರ ಮಧು ಬಂಗಾರಪ್ಪ ಪರ ಗೀತಾ ಪ್ರಚಾರವನ್ನ ನಡೆಸಲಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಮಧು ಗೆಲ್ಲಬೇಕು ಅಂತ ಕೂಡ ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಅವರು ನಾನು ಏನು ಕೆಲಸ ಮಾಡಿದ್ರು ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ. ಬಟ್ ದಿಸ್ ಪರ್ಟಿಕ್ಯುಲರ್ ಒನ್ ಅವ್ರು ತುಂಬ ಹ್ಯಾಪಿಯಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಆಮೇಲೆ ಹ್ಯಾಪಿಯಾಗಿ ಪ್ರಚಾರಕ್ಕೆ ಕೂಡ ಬರ್ತಾ ಇದ್ದಾರೆ. ಸೊರಬಾದಿಂದ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇಂದು ಅದು ಯಾವಾಗ ಎಲ್ಲಿ ಹೇಳ್ತಾರೆ ಅದ್ರದ್ದು ಲಿಸ್ಟ್ ಏನೂ ಗೊತ್ತಿಲ್ಲ. ಸೊ ಮೇ ಬಿ ವಿತಿನ್ 1 or 2 days ಅವ್ರು ಎಲ್ಲೆಲ್ಲಿ ಬರ್ತಾರಂತ ಗೊತ್ತಾಗುತ್ತೆ. ಸೊರಬಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದ್ರ ಮುಂದಿನ ನಾವಿನ್ನ ಡಿಸೈಡ್ ಮಾಡಬೇಕು. ಯಾಕಂದರೆ ಮದುವೆನೇ ನಾವು ಉತ್ತರ ಪ್ರದೇಶದಲ್ಲಿ ಏಪ್ರಿಲ್ 15ರಂದು 3 ಆಗುಂತಕರ ಗುಂಡಿಗೆ ಬಲಿಯಾದ ಘಟನೆ ನಮ್ಮ ಕಣ್ಮುಂದೆ ಇದ್ದೇ ಇದೆ. ಮಾಫಿಯಾ ಡಾನ್ ಅತೀಕ್ ಅಹಮದ್ ಹಾಗೂ ಆತನ ಸಹೋದರ ಅಶ್ರಫ್ ಹತ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ವರದಿ ಕೇಳಿದೆ. 2017ರ ನಂತರ ಉತ್ತರ ಪ್ರದೇಶದಲ್ಲಿ ನಡೆದ 183 ಎನ್ಕೌಂಟರ್ ಪ್ರಕರಣಗಳ ತನಿಖೆಗೆ ಆಗ್ರಹಿಸಿ ಅಡ್ವೊಕೇಟ್ ವಿಶಾಲ್ ತಿವಾರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ರಿಪೋರ್ಟ್ ಅಷ್ಟೇ ಅಲ್ಲ, ಇದೇ ವೇಳೆ ನ್ಯಾಯಮೂರ್ತಿ ಎಸ್ ರವೀಂದ್ರ ಭಟ್ ಹಾಗೂ ದೀಪಾಂಕರ್ ನೇತೃತ್ವದ ಪೀಠ ಕೆಲ ಪ್ರಮುಖ ಪ್ರಶ್ನೆಗಳನ್ನ ಕೂಡ ಮಾಡಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಇದರ ಡೀಟೇಲ್ಸ್ ನ್ಯೂಸ್ 18 ಬಳಿ ಇದೆ. ಇದನ್ನು ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ವಿವರಿಸ್ತಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ವಿವರಿಸಿದ್ದಾರೆ, ನೋಡೋಣ. ಇವತ್ತು ಸುಪ್ರೀಂ ಕೋರ್ಟ್ ಪ್ರಮುಖವಾಗಿ ಹೇಳಿದ್ದೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅತೀಕ್ ಅಹಮದ್ ಹಾಗೂ ಆತನ ಸಹೋದರ ಅಶ್ರಫ್ ರನ್ನ ಯಾಕೆ ನೀವು ಪರೇಡ್ ಮಾಡ್ಕೊಂಡು ಕರ್ಕೊಂಡು ಬಂದ್ರಿ, ನೇರವಾಗಿ ಆಂಬ್ಯುಲೆನ್ಸ್ ನಲ್ಲಿಯೇ ಅವರನ್ನ ಪ್ರಯಾಗ್ರಾಜ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಪಾಸಣೆಯನ್ನ ಮಾಡಬಹುದಾಗಿತ್ತಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಮಾಡಿರುವಂತದ್ದು. ಎರಡನೇದಾಗಿ ನೋಡೋದಾದ್ರೆ, ಇದು 2020ರಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಒಂದು ಎನ್ಕೌಂಟರ್ ಪ್ರಕರಣ. ವಿಕಾಸ್ ದುಬೆ ಅಂತಕ್ಕಂಥ ಗ್ಯಾಂಗ್ಸ್ಟರ್ ಅನ್ನ ಪೊಲೀಸರು ಎನ್ಕೌಂಟರ್ ಮಾಡಿರ್ತಾರೆ. 8 ಜನ ಪೊಲೀಸರನ್ನ ಹತ್ಯೆ ಮಾಡಿದಂತ ಈತನ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳಿರ್ತವೆ. ಹೀಗಾಗಿ ಈತನನ್ನ ಎನ್ಕೌಂಟರ್ ಮಾಡಲಾಗಿರುತ್ತೆ. ಆ ಎನ್ಕೌಂಟರ್ನ ಆದ ಬಳಿಕವಾಗಿರ್ತಕ್ಕಂಥ ಘಟನೆಗಳೇನು, ಪೊಲೀಸರ ವಿರುದ್ಧ ಏನಾದರೂ ಕ್ರಮ ಆಗಿದೆಯಾ, ಅದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ನೀಡಿ ಅಂತ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಮೂರನೇ ಪ್ರಮುಖ ಪ್ರಕರಣ ಅಂದ್ರೆ, ಇದೇ ಒಬ್ಬ ಅತೀಕ್ ಅಹಮದ್ ನ ಪುತ್ರ ಆಗಿರ್ತಕ್ಕಂಥ ಅಸಾದ್ ಅಹಮದ್ ಇದಾನಲ್ಲ, ಆತನನ್ನ ಏಪ್ರಿಲ್ 13ನೇ ತಾರೀಕಿಗೆ ಪೊಲೀಸರು ಎನ್ಕೌಂಟರ್ ಅನ್ನ ಮಾಡಿರ್ತಾರೆ. ಉಮೇಶ್ ಪಾಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ಆರೋಪಿ ಈತ ಆಗಿರ್ತಾನೆ. ಹೀಗಾಗಿ ಈತನ ಒಂದು ಎನ್ಕೌಂಟರ್ ಆದ ಬಳಿಕ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಯಾವೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡಲಾಗಿದೆ ಮುಂತಾದ ಬಗ್ಗೆ ವಿವರವನ್ನ ನೀಡಿ ಅಂತ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕೇಳಿರುವಂತದ್ದು. ಓವರ್ ಟು ಯು ಸ್ಮಿತಾ. ರೈಟ್, ಧನ್ಯವಾದ ರಾಘವೇಂದ್ರ ಗುಡಿ. ಇನ್ನು ಸುಪ್ರೀಂ ಕೋರ್ಟ್ ಅಂತೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ವರದಿ ನೀಡುವಂತೆ ಆದೇಶಿಸಿದೆ. ಈ ವರದಿ ಸಲ್ಲಿಕೆಯಾದ ಬಳಿಕವಷ್ಟೇ ಪ್ರಕರಣಗಳ ನಂತರದ ಬೆಳವಣಿಗೆ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಲಿದೆ. ಇನ್ನು ಮುಂದುವರೆದ ಭಾಗವಾಗಿ ಕಂಡ್ರೆ ಆಗದವರು ಕೂತ್ಕೊಂಡು ಉಂಡ್ರು ಅನ್ನೋ ಮಾತಿದೆ. ಹಾಗೆ ಕಾಣ್ತಿತ್ತು ಇವತ್ತಿನ ಶಾಂಘೈ ಕೋಆಪರೇಷನ್ ಮೀಟಿಂಗ್. ಯಾಕಂದ್ರೆ ಹಲವು ದೇಶಗಳು ಆಗಮಿಸಿದ್ರು ಕೂಡ ಇವತ್ತು ಗಮನ ಸೆಳೆದಿದ್ದು ವೈರಿ ರಾಷ್ಟ್ರ ಚೀನಾದ ಡಿಫೆನ್ಸ್ ಮಿನಿಸ್ಟರ್ ಲೀ ಶಾಂಗ್ ಫು ಜೊತೆಗಿನ ರಾಜನಾಥ್ ಸಿಂಗ್ ಮೀಟಿಂಗ್. ಉಳಿದವರೆಲ್ಲರಿಗೂ ಕೂಡ ನಮಸ್ಕಾರ ಪ್ಲಸ್ ಶೇಕ್ ಹ್ಯಾಂಡ್. ಆದ್ರೆ ಲೀಗೆ ಮಾತ್ರ ದೂರದಿಂದಲೇ ನಮಸ್ಕಾರ, ಮಾತನಾಡದೆ ಇದೊಂದು ನಡೆಯಿಂದಲೇ ಸಾಕಷ್ಟು ಮಾತನಾಡಿ ಬಿಟ್ರು ರಾಜನಾಥ್ ಸಿಂಗ್. ಇನ್ನು ದಿನದ ಮತ್ತಷ್ಟು ಡೆವಲಪ್ಮೆಂಟ್ಸ್ ಅನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ.
ಕುಸ್ತಿ ಸಂಸ್ಥೆ ಮುಖ್ಯಸ್ಥ ಬ್ರಜಭೂಷಣ್ ಸಿಂಗ್ ವಿರುದ್ಧ 7 ಮಹಿಳಾ ಕುಸ್ತಿಪಟುಗಳು ದೂರು ನೀಡಿದ್ರು. ಆದರೆ ಪೊಲೀಸರು ಸುಮ್ಮನಿದ್ರು. ಮತ್ತೆ ಕುಸ್ತಿಪಟುಗಳು ಬೀದಿಗಿಳಿದಿದ್ದಾರೆ. ಅಭಿನವ್ ಬಿಂದ್ರಾ, ನೀರಜ್ ಚೋಪ್ರಾ ಬೆಂಬಲಿಸಿದ್ರು. ಈಗ ಬ್ರಜಭೂಷಣ್ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಹೆಂಡತಿ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಿಟ್ಟು ಹೋಗಿದ್ಲು, ವಾಪಸ್ ಕರೆಸಿ ಅಂತ ಆಸಾಮಿ ಶಾಲೆಗೆ ನುಗ್ಬಿಟ್ಟಿದ್ದಾನೆ. 70 ಮಕ್ಕಳನ್ನ ಒತ್ತೇರಿಸಿಕೊಂಡಿದ್ದಾನೆ. ಪಿಸ್ತೂಲ್, ಆಸಿಡ್, ಚಾಕು ಹಿಡ್ಕೊಂಡು ಹೆದರಿಸಿದ್ದಾನೆ. ಖದೀಮನನ್ನ ಕೊನೆಗೆ ಹರಸಾಹಸ ಮಾಡಿ ಬಂಧಿಸಲಾಗಿದೆ. ಬಂಗಾಳದಲ್ಲಿ ಈ ಘಟನೆ ನಡೆದಿದೆ. ಯಾದಗಿರಿಯ ಶಹಾಪುರದಲ್ಲಿ ಮಳೆ ಅಬ್ಬರಿಸಿದೆ. ಡೋರನಹಳ್ಳಿ, ಶಾಂತಿನಗರ ಜಲಾವೃತವಾಗಿದ್ದು ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇದು ಇವತ್ತಿನ ಸೂಪರ್ ಪ್ರೈಮ್ 9 ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.